ಎಲ್ರಿಗೂ ನಮಸ್ಕಾರ. ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ 15ನೇ ದಿನದಲ್ಲಿದ್ದೇವೆ. ಇವತ್ತು ನಾವು ಅನುಸ್ವಾರ ಪದಗಳನ್ನು ಯಾವ ರೀತಿ ಓದಬೇಕು ಹಾಗೆ ಯಾವ ರೀತಿ ಬರಿಬೇಕು ಅನ್ನೋದನ್ನು ತಿಳ್ಕೊತೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕನ್ನಡ ವರ್ಣಮಾಲೆಯಲ್ಲಿ ಅಮ್ಮನ್ನು ನಾವು ಅನುಸ್ವಾರ ಅಂತ ಕರಿತೀವಿ. ಸೊನ್ನೆಯಂತೆ ಕಾಣುವ ಈ ಚಿಹ್ನೆಯನ್ನು ನಾವು ಅನುಸ್ವಾರ ಅಂತ ಕರಿತೀವಿ. ಇದನ್ನು ನಾವು ಓದುವಾಗ ಅಮ್ ಅಂತ ಓದ್ತೇವೆ. ಹಾಗೆ ಕಾ ಜೊತೆ ಈ ಅನುಸ್ವಾರ ಚಿಹ್ನೆ ಬಂದರೆ ಅದನ್ನು ಕಮ್ ಅಂತ ಓದ್ತೀವಿ. ಹಾಗೆ ಚ ಜೊತೆ ಈ ಅನುಸ್ವಾರ ಚಿಹ್ನೆ ಬಂದರೆ ಚಮ್ ಅಂತ ಓದ್ತೀವಿ. ಆದರೆ ಇದು ಯಾವುದಾದ್ರೂ ಒಂದು ಪದದಲ್ಲಿ ಈ ಅನುಸ್ವಾರ ಚಿಹ್ನೆ ಬಂದರೆ ನಿರ್ದಿಷ್ಟವಾಗಿ ಇದರ ಉಚ್ಚಾರಣೆ ಇರುವುದಿಲ್ಲ. ಅದು ಹೇಗೆ ಅನ್ನೋದನ್ನು ನಾವೀಗ ತಿಳಿಯೋಣ. ಅನುಸ್ವಾರ ಚಿಹ್ನೆ ಇರುವ ಕೆಲವೊಂದು ಪದಗಳನ್ನು ನಾನಿಲ್ಲಿ ಬರಿತೇನೆ ನೋಡಿ. ಅಂಗಾಲು, ಅಂಚೆ, ಅಂಟು, ಅಂಬಾರಿ, ಅಂದಿನ. ನೋಡಿ, ಇಲ್ಲಿ ನಾನು 5 ಪದಗಳನ್ನು ಬರೆದಿದ್ದೇನೆ. ನಾವು ಮೊದಲನೇದಾಗಿ ಓದುವಾಗ ಇದನ್ನು ಅಮ್ ಅಂತ ಓದಿದ್ವಿ. ಆದರೆ ಇಲ್ಲಿ ನೋಡಿ, ಅಂಗಾಲು ಅಂತ ಓದ್ತಾ ಇಲ್ಲ, ಅಂಚೆ ಅಂತ ಓದ್ತಾ ಇಲ್ಲ, ಅಂಟು ಅಂತ ಓದ್ತಾ ಇಲ್ಲ, ಅಂಬಾರಿ, ಅಂದಿನ, ಅಂದಿನ ಅಂತ ಓದ್ತಾ ಇಲ್ಲ. ಯಾಕೆ ಈ ರೀತಿ ಅಂದರೆ, ಮೊದಲನೇ ಉದಾಹರಣೆಯಲ್ಲಿ ಅನುಸ್ವಾರ ಚಿಹ್ನೆಯ ನಂತರ ಗ ಇದೆ. ಗ ಕವರ್ಗಕ್ಕೆ ಸೇರಿದ ಒಂದು ಅಕ್ಷರ. ಕವರ್ಗದ ಕೊನೆಯ ಅಕ್ಷರ ಅನುನಾಸಿಕ ಅಕ್ಷರ ङ. ಈ ಅನುಸ್ವಾರ ಚಿಹ್ನೆಯನ್ನು ನಾವು ङ ಎಂದು ಉಚ್ಚಾರಣೆ ಮಾಡಬೇಕಾಗತ್ತೆ. ಹಾಗಾಗಿ ಇದು ಅಂಗಾಲು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಅನುಸ್ವಾರ ಚಿಹ್ನೆಯ ನಂತರ ಚ ಬಂದಿದೆ. ಚವರ್ಗದ ಕೊನೆಯ ಅಕ್ಷರ ಅನುನಾಸಿಕ ನ್ಯ. ಈ ಅನುಸ್ವಾರ ಅಕ್ಷರವು ನ್ಯ ಅಂತ ಉಚ್ಚಾರಣೆ ಆಗುತ್ತೆ. ಇಲ್ಲಿ ನೋಡಿ, ಅಂಚೆ. ಹಾಗೆ ಇಲ್ಲಿ ಬನ್ನಿ, ಇಲ್ಲಿ ಅನುಸ್ವಾರ ಅಕ್ಷರದ ಮುಂದಿನ ಅಕ್ಷರ ಟ. ಟವರ್ಗದ ಕೊನೆಯಲ್ಲಿ ಬರುವ ಅನುನಾಸಿಕ ಅಕ್ಷರವನ್ನು ಇದು ಉಚ್ಚಾರಣೆ ಆಗತ್ತೆ. ಅಂಟು. ಹಾಗೆ ಇಲ್ಲಿ ಅನುಸ್ವಾರ ಅಕ್ಷರದ ಮುಂದಿನ ಅಕ್ಷರ ಬ ಇದೆ. ಇದು ಪವರ್ಗಕ್ಕೆ ಸೇರಿದ ಅಕ್ಷರ. ಹಾಗಾಗಿ ಪವರ್ಗದ ಕೊನೆಯಲ್ಲಿ ಬರುವ ಅನುನಾಸಿಕ ಅಕ್ಷರ ಮ್. ಹಾಗಾಗಿ ಇದು ಅಂಬಾರಿ ಆಗತ್ತೆ. ಅದೇ ರೀತಿ ಅಂದಿನ. ಇಲ್ಲಿ ಅನುಸ್ವಾರ ಅಕ್ಷರದ ಮುಂದಿನ ಅಕ್ಷರ ದ ಇದೆ. ಇದು ತವರ್ಗಕ್ಕೆ ಸೇರಿದ ಅಕ್ಷರ. ಹಾಗಾಗಿ ತವರ್ಗದ ಕೊನೆಯಲ್ಲಿ ಬರುವ ಅನುನಾಸಿಕ ಅಕ್ಷರ ನ್. ಹಾಗಾಗಿ ಅಂದಿನ ಆಗತ್ತೆ. ಈ ರೀತಿ ನಾವು ಅನುನಾಸಿಕ ಅಕ್ಷರವನ್ನು ಬರೆಯುವ ಬದಲು ಈ ಎಲ್ಲ ಅನುನಾಸಿಕ ಅಕ್ಷರಗಳ ಬದಲಿಗೆ ಒಂದು ಚಿಹ್ನೆಯನ್ನು ಬಳಸ್ತಾ ಇದ್ದೀವಿ. ಆ ಚಿಹ್ನೆಯೇ ಈ ಅನುಸ್ವಾರ ಚಿಹ್ನೆ. ಈ ಅನುನಾಸಿಕ ಅಕ್ಷರಗಳ ಬದಲಿಗೆ, ಈ ಎಲ್ಲ ಅನುನಾಸಿಕ ಅಕ್ಷರಗಳ ಬದಲಿಗೆ ನಾವು ಅನುಸ್ವಾರ ಚಿಹ್ನೆಯನ್ನು ಇಲ್ಲಿ ಬಳಸ್ತಾ ಇದ್ದೀವಿ. ಹಾಗಾಗಿ ಈ ಅನುನಾಸಿಕ ಅಕ್ಷರದ ಬದಲಾಗಿ ಅನುಸ್ವಾರ ಬಂದಾಗ ಅಂಗಾಲು. ಓದುವಾಗ ಅಂಗಾಲು, ಅಂಚೆ, ಅಂಟು, ಅಂಬಾರಿ, ಅಂದಿನ ಈ ರೀತಿ ಬರಿಬೇಕಾಗತ್ತೆ. ಈಗ ನಿಮ್ಮೆಲ್ಲರಿಗೂ ಕನ್ಫ್ಯೂಷನ್ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಈಗ ಒಂದಷ್ಟು ಉದಾಹರಣೆಗಳನ್ನ ನಾವು ನೋಡೋಣ. ಮೊದಲನೇದಾಗಿ ಅಂಬೆ. ಅನುಸ್ವಾರ ಅಕ್ಷರದ ಮುಂದಿನ ಅಕ್ಷರ ಬೆ ಇದೆ. ಇದು ಪವರ್ಗಕ್ಕೆ ಸೇರಿದ ಅಕ್ಷರ. ಪವರ್ಗದಲ್ಲಿ ಕೊನೆಯಲ್ಲಿ ಬರುವ ಅನುನಾಸಿಕ ಅಕ್ಷರ ಮ್. ಹಾಗಾಗಿ ಇಲ್ಲಿ ನಾವು ಅಂಬೆ ಅಂತ ಓದ್ತೀವಿ. ಹಾಗೆ ಕಂಗಾಲು. ಇಲ್ಲಿ ನೋಡಿ, ಅನುಸ್ವಾರ ಅಕ್ಷರದ ಮುಂದಿನ ಅಕ್ಷರ ಗ ಇದೆ. ಹಾಗಾಗಿ ಇದು ङ ಆಗುತ್ತೆ, ಕಂಗಾಲು. ಹಾಗೆ ಬಂತು. ಬಂತು
ಅನುಸ್ವಾರಾಕ್ಷರದ ಮುಂದಿನ ಅಕ್ಷರ ತ ಇದೆ, ತು ಇದೆ. ಇದು ತವರ್ಗಕ್ಕೆ ಸೇರಿದ ಅಕ್ಷರ. ತವರ್ಗದಲ್ಲಿ ಕೊನೆಯಲ್ಲಿ ಬರುವ ಅನುನಾಸಿಕ ಅಕ್ಷರ ನ್. ಹಾಗಾಗಿ ಇದು ಬಂತು. ಹಾಗೆ ಅಂಜಲಿ. ಅಂಜಲಿ ನೋಡಿ, ಅನುಸ್ವಾರ ಅಕ್ಷರದ ಮುಂದಿನ ಅಕ್ಷರ ಜ ಇದೆ. ಜ ಅಂದರೆ ಇದು ಚವರ್ಗದ ಅಕ್ಷರ. ಚವರ್ಗದ ಕೊನೆಯಲ್ಲಿ ಬರುವ ಅನುನಾಸಿಕ ಅಕ್ಷರ ನ್ಯ. ಹಾಗಾಗಿ ಇದು ಅಂಜಲಿ. ಹಾಗೆ ಗಂಭೀರ ನೋಡಿ, ಇಲ್ಲಿ ಪವರ್ಗಕ್ಕೆ ಸೇರಿದ ಅಕ್ಷರ ಇದೆ, ಅನುಸ್ವಾರ ಆದಮೇಲೆ. ಹಾಗಾಗಿ ಇದು ಅನ್ನೋ ಒಂದು ಉಚ್ಚಾರಣೆಯನ್ನು ಪಡ್ಕೊಳ್ಳುತ್ತೆ, ಗಂಭೀರ. ಹಾಗೆ ಕಂದರ. ಕಂದರ ಅನುಸ್ವಾರ ಅಕ್ಷರದ ಮುಂದಿನ ಅಕ್ಷರ ದ ಇದೆ. ಇದು ತವರ್ಗಕ್ಕೆ ಸೇರಿದ ಅಕ್ಷರವಾಗಿದೆ. ತವರ್ಗದ ಕೊನೆಯಲ್ಲಿ ಬರುವ ಅನುನಾಸಿಕ ಅಕ್ಷರ ನ್. ಹಾಗಾಗಿ ಕಂದರ ಆಯಿತು. ಹಲವಾರು ಉದಾಹರಣೆಗಳನ್ನ ತೋರಿಸಿ ನಿಮಗೆ ಇದನ್ನು ಅರ್ಥ ಮಾಡಿಸಿದ್ದೀನಿ ಅಂತ ಭಾವಿಸ್ತೀನಿ. ಈಗ ಡಿಕ್ಟೇಷನ್ ಕೊಡ್ತೀನಿ, ಬರೀರಿ. 10ಕ್ಕೆ ಎಷ್ಟು ಅಂಕ ತಗೊಂಡ್ರಿ ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಡಿಕ್ಟೇಷನ್ ಬರೆಯೋಕ್ಕೆ ರೆಡಿ ಇದ್ದೀರಾ? ಹಾಗಾದರೆ ಶುರು ಮಾಡಿ. ಮೊದಲನೇ ಪದ ಸಂಬಳ. ಸಂಬಳ. ಎರಡನೇ ಪದ ಚಂಚಲ. ಚಂಚಲ. ಮೂರನೇ ಪದ ಮಂದಿರ. ಮಂದಿರ. ನಾಲ್ಕನೇ ಪದ ಶಂಖ. ಶಂಖ. ಐದನೇ ಪದ ಸಂಯಮ. ಸಂಯಮ. ಆರನೇ ಪದ ಅಂಕ. ಅಂಕ. ಏಳನೇ ಪದ ಸಂಘ. ಸಂಘ. ಎಂಟನೇ ಪದ ಕಂಚಿನ. ಕಂಚಿನ. ಒಂಬತ್ತನೇ ಪದ ಗಂಟಲು. ಗಂಟಲು. ಹತ್ತನೇ ಪದ ಕಾಂಡ. ಕಾಂಡ. ಬರದ್ರಾ? ಈಗ ಮತ್ತೊಂದು ಸರಿ ಹೇಳ್ತೀನಿ, ಕರೆಕ್ಟಾಗಿ ಬರೆದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಂಬಳ, ಚಂಚಲ, ಮಂದಿರ, ಶಂಖ, ಸಂಯಮ, ಅಂಕ, ಸಂಘ, ಕಂಚಿನ, ಗಂಟಲು, ಕಾಂಡ. ನೋಡ್ಕೊಂಡ್ರಾ? ಈಗ ಡಿಸ್ಪ್ಲೇ ಮಾಡ್ತೀನಿ, 10ಕ್ಕೆ ಎಷ್ಟು ಸರಿಯಾಗಿ ಬರೆದಿದ್ದೀರಾ ಅಂತ ನೋಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇವತ್ತು ನಾನು ನಿಮಗೆ ಅನುಸ್ವಾರ ಪದಗಳನ್ನ ಯಾವ ರೀತಿ ಬರಿಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದೀನಿ. ನಿಮಗೊಂದು ಆ್ಯಕ್ಟಿವಿಟಿ ಅಸೈನ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನ್ಯೂಸ್ ಪೇಪರಲ್ಲಾದರೂ ಆಯಿತು ಅಥವಾ ನಿಮ್ಮ ಹತ್ರ ಇರೋ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಅನುಸ್ವಾರ ಪದಗಳನ್ನ ಹುಡುಕಿ ಅದನ್ನು ಓದಬೇಕು. ಹಾಗೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಜೊತೆಗೆ ಸಾಧ್ಯ ಆದರೆ ಕಮೆಂಟಲ್ಲಿ ನನಗೆ ಟೈಪ್ ಮಾಡಿ ಆ ಪದಗಳನ್ನು ಕಳಿಸ್ಕೊಡಿ. ಮಾಡ್ತೀರಾ ಅಲ್ವಾ? ಕಾಯ್ತಾ ಇರ್ತೀನಿ. ಇವತ್ತಿನ ನನ್ನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.